ಕನ್ನಡಿಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ನಾನು ಭುವನಶ್ರೀ ನವೀನ್ ಕುಮಾರ್. ಈಗ ವಾರ್ತೆಗಳ ಮುಖ್ಯಾಂಶಗಳು. ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಟ್ಟ ಮಕ್ಕಳು. ಈಗ ವಾರ್ತೆಗಳ ವಿವರ. ವಿವಿಧ ಕಾರಣಗಳಿಂದಾಗಿ ಚಿತ್ತವರ್ಗಿಯ ಐಎಸ್ಆರ್ ಕಾರ್ಖಾನೆಯು ಕಬ್ಬು ನಿಲ್ಲಿಸುವಿಕೆಯನ್ನ ಸ್ಥಗಿತಗೊಳಿಸಿದೆ. ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಸುಮಾರು 20,000 ರೈತರು 4 ಲಕ್ಷ ಟನ್ ಕಬ್ಬನ್ನ ಬೆಳೆಯುತ್ತಿದ್ದಾರೆ. ಸಕ್ಕರೆ ಕಾರ್ಖಾನೆ ಬಂದ್ ಆಗಿರುವುದರಿಂದ ಕಬ್ಬು ಬೆಳೆ ರೈತರು ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಕ್ಕರೆ ಕಾರ್ಖಾನೆ ಪ್ರಾರಂಭಿಸಲು ಆಗ್ರಹಿಸಿ ಅಖಿಲ ಕರ್ನಾಟಕ ರಾಜ್ಯ ಕಿಸಾನ್ ಜಾಗೃತಿ ಸಂಘದಿಂದ ಹಂಪಿಯಿಂದ ಹೊಸಪೇಟೆವರೆಗೆ ಪಾದಯಾತ್ರೆ ಕೈಗೊಂಡಿದ್ದರು. ಇನ್ನು ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆಯವರು ಹಂಪಿಯ ವಿರೂಪಾಕ್ಷೇಶ್ವರ ದೇವಸ್ಥಾನದಿಂದ ಹಸಿರು ಬಾವುಟ ತೋರಿಸುವ ಮೂಲಕ ಪಾದಯಾತ್ರೆಗೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ನ್ಯಾಯಯುತ ಕಬ್ಬು ಬೆಳೆ ರೈತರ ಹೋರಾಟಕ್ಕೆ ಸದಾ ನನ್ನ ಬೆಂಬಲವಿದೆ. ಈ ಭಾಗದಲ್ಲಿ 4 ಲಕ್ಷ ಟನ್ ಕಬ್ಬನ್ನ ಬೆಳೆಯಲಾಗುತ್ತಿದೆ. ಹಾಗಾಗಿ ಸರ್ಕಾರ ಆದಷ್ಟು ಬೇಗ ಈ ಭಾಗದಲ್ಲಿ ಸಕ್ಕರೆ ಕಾರ್ಖಾನೆ ಸ್ಥಾಪಿಸಿ ಕಬ್ಬು ಬೆಳೆ ರೈತರ ಹಿತ ಕಾಪಾಡಬೇಕೆಂದರು. ಜನರಿಗೆ ಇದೊಂದು ಅನ್ಯಾಯ ಅಂತ ನಾನು ತಿಳ್ಕೊಂಡಿದ್ದೇನೆ. ಕಬ್ಬಿಣ ಕಾರ್ಖಾನೆ ಪಕ್ಕದಲ್ಲಿ ಇಲ್ಲದೆ ಇರುವುದು, ಅದರಿಂದ ಅವರು ಬೆಳೆಸಿದಂಥ ಕಬ್ಬಿಗೆ ಬೆಳೆ ಬರಲ್ಲ ಮತ್ತು ಅವರ ಜೀವನಕ್ಕೆ ಧಕ್ಕೆ ಬರ್ತದೆ. ಅದರಿಂದ ಈ ಹೋರಾಟ ನಡೀಬೇಕು. ಯಾವವರೆಗೆ ಕಬ್ಬಿನ ಕಾರ್ಖಾನೆಯಲ್ಲಿ ಶುರು ಆಗ್ತದೋ ಅಷ್ಟರವರೆಗೆ ಈ ಹೋರಾಟ ನಡೀಬೇಕು. ಹೀಗೆ ಹಂಪಿಯಿಂದ ಪ್ರಾರಂಭಗೊಂಡ ಪಾದಯಾತ್ರೆಯಲ್ಲಿ ವಿವಿಧ ಮಠದ ಸ್ವಾಮಿಗಳು, ಸಂಘ ಸಂಸ್ಥೆಗಳು ಪಾಲ್ಗೊಂಡು ಹೊಸಪೇಟೆ ನಗರದ ತಹಶೀಲ್ದಾರ್ ಕಚೇರಿಯವರೆಗೆ ಪಾದಯಾತ್ರೆ ನಡೆಸಿ ಸಕ್ಕರೆ ಕಾರ್ಖಾನೆ ಪ್ರಾರಂಭಿಸುವವರೆಗೂ ಹೋರಾಟವನ್ನ ನಡೆಸಲಾಗುವುದೆಂದು ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಅಧಿಕ ರೈತರು ಕಬ್ಬನ್ನು ಕಳೆದಿದ್ದಾರೆ.
ನಿಟ್ಟಿನಲ್ಲಿ ನಮ್ಮ ಜಾಥಾ ಈಗ ಹೊಸಪೇಟೆ ನಗರಕ್ಕೆ ಆಗಮಿಸಿದೆ. ಕಾರಣ ಇಷ್ಟೇ, ನಾವೇನು ಯಾರಿಗೂ ಏನು ಕೇಳಕ್ಕೆ ಬಂದಿಲ್ಲ. ನಾವು ಸುಮಾರು ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಸುಮಾರು 20,000ಕ್ಕಿಂತಲೂ ಅಧಿಕ ಜನ ಇವತ್ತು ಕಬ್ಬನ್ನು ಬೆಳೀತಾ ಇದ್ದಾರೆ ಈ ಅಚ್ಚುಕಟ್ಟು ಪ್ರದೇಶದಲ್ಲಿ. ಹಾಗಾಗಿ ಇಲ್ಲಿ ಒಂದು ಸಕ್ಕರೆ ಕಾರ್ಖಾನೆಯನ್ನು ಪ್ರಾರಂಭಿಸಬೇಕು ಅಂತ ಒಂದು ಒತ್ತಾಯ ಮಾಡೋದಕ್ಕೆ ನಾವಿವತ್ತು ಇಲ್ಲಿ ಎಲ್ಲರೂ ಸೇರಿದ್ದೀವಿ. ಕಾರಣ ಇಷ್ಟೇ, ಸುಮಾರು ಅನೇಕ ರೈತರು ಕಬ್ಬು ಕಡಿಯೋದಕ್ಕೆ ನಮ್ಮ ಹಳ್ಳಿಗಳಿಂದ ತಾಂಡದಿಂದ ಹೊರಟಿರ್ತಕ್ಕಂಥ ರೈತ ಆ ಕಡೆ ಮಲೆನಾಡು ಕಡೆಗೆ ಹೋಗಿ ಕಬ್ಬು ಕಡಿಯಕ್ಕೆ ಹೋಗಿ ಸುಮಾರು ರೈತರು ಪ್ರಾಣವನ್ನು ಕಳೆದುಕೊಂಡಿರುವಂತಹ ನಮ್ಮ ಉದಾಹರಣೆ ಕಣ್ಣು ಮುಂದೆ ಕಾಣ್ತಾ ಇದೆ. 8-10 ಜನ ಒಂದೇ ಕುಟುಂಬದಲ್ಲಿ ಕಬ್ಬು ಕಡಿಯಕ್ಕೆ ಹೋಗಿ ಮರಣವನ್ನು ಹೊಂದಿದ್ದಾರೆ. ಅದು ಯಾಕೆ ಬೇಕು ಸ್ವಾಮಿ? ನಮ್ಮಲ್ಲೇ ಇರ್ತಕ್ಕಂಥ ಅನೇಕ ಸೌಲಭ್ಯಗಳ ಕೊರತೆ ಏನಿಲ್ಲ. ಇಲ್ಲಿ ಸುಮಾರು ಲಕ್ಷಾಂತರ ಜನ ಅನೇಕ ಇಲ್ಲಿ ಅಚ್ಚುಕಟ್ಟು ಪ್ರದೇಶದಲ್ಲಿ ಕಬ್ಬನ್ನು ಬೆಳೀತಾ ಇರ್ತಕ್ಕಂಥವ್ರು, ಆ ಕಬ್ಬನ್ನು ನುರಿಯುವಂತಹ ಕಾರ್ಖಾನೆ ಇಲ್ಲದೆ ಇರ್ತಕ್ಕಂಥದ್ದು ತುಂಬಾ ವಿಷಾದನೀಯ ಪರಿಸ್ಥಿತಿ. ಇಲ್ಲಿನ ರಾಜಕೀಯ ಇಚ್ಛಾಶಕ್ತಿ ಕೊರತೆಯಿಂದ ಯಾವುದೋ ಬೇಕಿಲ್ಲದಂತ ಯಾವುದೋ ಜನರಿಗೆ ಮಾರಕವಾದ ಕಾರ್ಖಾನೆಗಳನ್ನು ಪ್ರಾರಂಭಿಸಿದಕ್ಕೆ ತುದಿಗಾಲಲ್ಲಿ ನಿಂತಿರ್ತಕ್ಕಂಥ ಸರ್ಕಾರಗಳು ಇಡೀ ರೈತರ ಜೀವನಾಡಿಯಾಗಿ ಲಕ್ಷಾಂತರ ಜನಕ್ಕೆ ಕೆಲಸವನ್ನು ಕೊಡುವಂತಹ ಕೆಲಸ ಮಾಡುವಂತಹ ಒಂದು ಸಕ್ಕರೆ ಕಾರ್ಖಾನೆಯನ್ನು ನಾವಿಲ್ಲಿ ಕೇಳ್ತಾ ಇದೀವಿ ಹೊರತು ನಾವು ಬೇರೆ ಏನು ನಾವು ಕೇಳಕ್ಕೆ ಬಂದ ಇಲ್ಲ. ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತಾ ಇದೀವಿ. ಗಲ್ಲಿಗೊಂದು ಮೋಡಿಗೊಂದು ಲಿಕ್ಕರ್ ಶಾಪ್ ಅನ್ನು ತೆಗೆಯೋದಕ್ಕೆ ಆತರದಿಂದ ಕಾಯುವಂತಹ ನಿಮ್ಮ ಸರ್ಕಾರ ನಮಗೆ ಬದುಕಿನ ರೈತರ ಜೀವನಕ್ಕಾಗಿ ಜೀವನ ನಡೆಸಲು ಒಂದು ಸಕ್ಕರೆ ಕಾರ್ಖಾನೆ ಪ್ರಾರಂಭ ಮಾಡಿಕೊಡ್ರಿ ಅಂತ ನಾವು ಕೇಳಕ್ ಬಂದಿದ್ದೀವಿ ಇವತ್ತು. ಹೊಸಪೇಟೆ ನಗರದ ಮರುಳ ಸಿದ್ದಾಶ್ರಮದಲ್ಲಿ ರೇಣುಕಾಚಾರ್ಯರ ಜಯಂತಿಯನ್ನ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ಆಶ್ರಮದ ಸಿದ್ದಲಿಂಗ ಸ್ವಾಮಿಗಳಿಂದ ಪೂಜೆ ಸಲ್ಲಿಸಿ ನೆರೆದವರಿಗೆ ಅನ್ನದಾಸೋಹ ನಡೆಸುವ ಮೂಲಕ ರೇಣುಕಾಚಾರ್ಯರ ಜಯಂತಿಯನ್ನ ಆಚರಿಸಲಾಗಿದೆ. ಹೀಗೆ ಹೊಸಪೇಟೆ ನಗರದ ಸಿದ್ದೇಶ್ವರ ನಗರದಲ್ಲಿ ಬರುವ ಮರುಳ ಸಿದ್ದಾಶ್ರಮದಲ್ಲಿ ಆಶ್ರಮದ ಸಿದ್ದಲಿಂಗ ಸ್ವಾಮಿಗಳಿಂದ ಅಭಿಷೇಕ ಹಾಗೂ ವಿಶೇಷ ಪೂಜೆಗೈದು ರೇಣುಕಾಚಾರ್ಯರ ಜಯಂತಿಯನ್ನ ಆಚರಿಸಿ ಲೋಕ ಕಲ್ಯಾಣಕ್ಕಾಗಿ ಪ್ರಾರ್ಥಿಸಿದ್ರು. सच्चिदानंद रूपाय सर्वलोकानंदगुणविद्याश्रभारगां दां धर्मचारिणे शम्भो प्रणमामि परं शिवाम्। ॐ देवो सदाशिवः गुरुदेवः परं नास्ति तस्मै श्री गुरवे नमः। गुरवे सर्वलोकानां विदते भवरोहिणां निधये सर्वविद्यानां दक्षिणामूर्तये नमः। गुरुदेवो महादेवो गुरुदेवो सदाशिवः गुरुदेवात् परं नास्ति तस्मै श्री गुरवे नमः। ॐ गणनाथा सरस्वती प्रविशुक्र बृहस्पति पञ्चेतां नमस्मरे नित्यं वेदवाणीं प्रवर्तते यशिवो नामरूपाभ्यां या देवी सर्वमङ्गलां तयोः सम्मानार्थं सां सर्वतो जयमस्तराणां मध्ये श्रीमन्रूपशाली वाहनसगे सार्धमन्दलपत्तारनयां क्रोधिनाम संवत्सरे पुण्यवासरयुक्तायां शुभतिथों शुभनक्षत्रे शुभनामयोगे शुभनामकायाम् अस्यां शुभतिथों श्रीमद्वीरशैव मतवात्सल्यं सद्भक्तजिल्लां जङ्गमर्चक पुरोहित संघ नामदेशं तस्य ಹೊಸಪೇಟೆ नगर भक्त जनानां सह कुटुंब परिवार वर्गस्य काकंटक दोष निवारणार्थं पुत्र पौत्र धन धान्य संपत्त विरुद्ध्यर्थं क्षेम क्षैर्य धैर्य वीर्य विजय अभय आयुरारोग्यं पार्वती शिव हर महादेव हरहत् ओम कलशस्य मुखे रुद्राकण्ठे विष्णु समाश्रयामि पूजयामि कल्पयामि गन्धद्वारा कामन स्फूर्ति जय देव जय देव
हीरे जडित मुकुट शोभा शोभर ऋण जुणिते नोपरे चरणे घागर्या जय देव शंकरते बाबा रे निर्वाणी रक्षा वे सुरवर वंदना जय देव जय देव जय देव जय देव देवता महाराज की जय देवता महाराज की जय ओम पूजयामि आवाहयामि आवाहितो भवामि सावितो भवामि सन्निधो समुतो भवामि पंडितो भरतो भवामि चंद्रा प्रदस्याम ध्यायामि सर्वदेवानां गुरुभोजं प्रतिष्ठिताम् ईश्वराय नमः ओम शिवाय नमः भवे नमः ओम शिवाय नमः जिने नमः ओम शिवाय नमः शेखराय नमः ओम शिवाय नमः ईश्वराय नमः ओम शिवाय नमः स्थलाय नमः ओम शिवाय नमः ओम शिवाय नमः ओम शिवाय नमः केशाय नमः ओम शिवाय नमः शिवाय नमः मारये नमः ओम शिवाय नमः कासूरसूधनाय नमः ओम शिवाय नमः आचार्यविनन्दने पंचपीठाधीश जगद्गुरुगणैवरिगे पंचपीठाधीश जगद्गुरुगणैवरिगे शिरसा प्रणाम दर्पणे युवजलपादोदकವೆನ್ನುವ ಓಡುವಾನ್ನ ಶಿವಪ್ರಸಾದವೆನ್ನುವ ಕುಡಿಯುವ ಜಲಪಾದೋದಕವೆನ್ನುವ ದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಲಾಯ ಕಾಲಾಭಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ ಶ್ರೀ ಜಗದಾದ ಜಗದ್ಗುರು ರೇಣುಕಾ ಆಚಾರ್ಯರನ್ನು ಸ್ಮರಿಸಿಕೊಂಡು ಇವತ್ತು ವಿಶೇಷವಾಗಿ ಅವರು ಹುಟ್ಟಿದ ದಿವಸ ನಾಡಿನಾದ್ಯಂತ ದೇಶದಾದ್ಯಂತ ರೇಣುಕಾಚಾರ್ಯ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಪಲ್ಲಿಪಾಕಿಯಲ್ಲಿ ಅವರು ಉದ್ಭವವಾಗಿ ಎಲ್ಲ ವೀರಶೈವ ಸಂಸ್ಥಾಪಕರಾದಂಥ ವೀರಶೈವ ಲಿಂಗಾಯತ ಸಂಸ್ಥಾಪಕರಾದಂಥ ರೇಣುಕಾಚಾರ್ಯ ಜಯಂತಿಯನ್ನು ಅದ್ಧೂರಿಯಾಗಿ ಇವತ್ತು ನಾವು ಕೂಡ ನಮ್ಮ ಮರಳು ಸಿದ್ಧಾಶ್ರಮ ಪುಣ್ಯಾಶ್ರಮದಲ್ಲಿ ಮಾಡ್ತಾ ಇದ್ದೇವೆ. ಪುರೋಹಿತ ಸಂಘದ ಅಧ್ಯಕ್ಷರಾದ ಗಂಗಾಧರ ಸ್ವಾಮಿಯವರು ಹಾಗೂ ಲೋಕೇಶ್ ಅವರು ನಮ್ಮ
ವೀರಶೈವ ಸಮಾಜದ ಮುಖಂಡರಾದ ಸೋಮಶೇಖರ್ ಅವರು ಮತ್ತು ಗೌಡ ಸಮಾಜ ರುದ್ರಪ್ಪನವರು ಎಲ್ಲರೂ ಒಳಗೂಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ದಾರೆ. ಯಾಕಪ್ಪ ಎಲ್ಲರೂ ಯಾಕೆ ಮಾಡಬೇಕಿದ್ರು ರೇಣುಕಾಚಾರ್ಯ ಜಯಂತಿ? ಸರ್ಕಾರ ಕೂಡ ಅದು ಜಾರಿಗೆ ಬಂದಿದೆ. ಎಲ್ಲ ಸ್ಕೂಲ್ ಕಾಲೇಜುಗಳಲ್ಲಿ ಮತ್ತು ತಾಲೂಕು ಆಫೀಸ್ನಲ್ಲಿ DC ಆಫೀಸ್ನಲ್ಲಿ ಮಾಡಬೇಕು. ಯಾಕಂದರೆ ಸಮಾಜಕ್ಕೆ ಒಳ್ಳೆಯ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅವರು. ನಾವು ಇವತ್ತು ಏನಾದರೂ ನಾವು ಜೀವನ ಮಾಡ್ತಿದ್ದೀವಿ ಅಂದರೆ ಅವರು ರೇಣುಕಾಚಾರ್ಯರನ್ನು ಸ್ಮರಣೆ ಮಾಡ್ಕೊಂಡು ಜೀವನ ಮಾಡಬೇಕಾಗ್ತದೆ. ಯಾಕಂದರೆ ಸಮಾಜವನ್ನು ಸ್ಥಾಪನೆ ಮಾಡಿರೋದು ಅವರು, ಸಮಾಜವನ್ನು ಮುನ್ನಡೆಸಬೇಕೀಗ. ಎಲ್ಲರೂ ಸಮಾಜವನ್ನು ಮುನ್ನಡೆಸೋದ್ರಿಂದ ಈ ಸಮಾಜಕ್ಕೆ ಒಂದು ಒಳ್ಳೆಯ ಗೌರವ, ಒಳ್ಳೆಯ ಕೀರ್ತಿ ಬಂದಿರೋದು ಯಾವುದರಿಂದ ಅದು ಆಚಾರ್ಯರಿಂದ ಹೊರತಾಗಿ ಮತ್ತೊಂದಿಲ್ಲ. ಹಾಗಾಗಿ ಇವತ್ತು ಎಲ್ಲರೂ ಈ ರೇಣುಕಾಚಾರ್ಯ ಜಯಂತಿಯನ್ನು ವಿಜೃಂಭಣೆಯಿಂದ ಮಾಡಿ ಲೋಕಕ್ಕೆಲ್ಲ ಮಳೆ ಬೆಳೆ ಸಮೃದ್ಧಿಯಾಗಿ ಶಾಂತಿ ನೆಮ್ಮದಿ ಕೊಡಲಿ ಅಂತಂದು ಆ ರೇಣುಕಾ ಆಚಾರ್ಯಲ್ಲಿ ಬೇಡಿಕೊಂಡು ನನ್ನ 2 ಮಾತುಗಳನ್ನು ವಿರಾಮ ಕೊಡ್ತೀನಿ. ಇನ್ನು ರೇಣುಕಾಚಾರ್ಯರು ಸಕಲ ಜೀವರಾಶಿಗಳಿಗೆ ಒಳಿತನ್ನ ಕಲ್ಪಿಸಲೆಂದು ವೀರಶೈವ ಜಂಗಮ ಅರ್ಚಕರ ಸಂಘದ ಸದಸ್ಯರೊಬ್ಬರು ತಿಳಿಸಿದರು. ವೀರಶೈವ ಜಂಗಮ ಅರ್ಚಕ ಮತ್ತು ಪುರೋಹಿತರ ಸಂಘದ ವತಿಯಿಂದ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತ್ಯೋತ್ಸವವನ್ನು ಹೊಸಪೇಟೆ ನಗರದ ಮರಳಸಿದ್ದಾಶ್ರಮದಲ್ಲಿ ನೆರವೇರಿಸ್ತಾ ಇದ್ದೇವೆ. ಜಗದಾದಿ ಜಗದ್ಗುರು ಪಂಚಾಚಾರ್ಯರು ಮತ್ತು ರೇಣುಕಾಚಾರ್ಯರು ಕರ್ನಾಟಕದ ನಾಡಿಗೆ ಮತ್ತು ಭಾರತ ದೇಶಕ್ಕೆ ಸರ್ವ ರೀತಿಯಿಂದಲೂ ಕೂಡ ಮಳೆ ಬೆಳೆ ಸಮೃದ್ಧಿಯನ್ನು ಕೊಟ್ಟು ಸರ್ವ ಜನರನ್ನು ಕೂಡ ಸುರಕ್ಷಿತವಾಗಿ ರಕ್ಷಣೆ ಮಾಡಲಿ ಅಂತಂದೇಳಿ ಎಲ್ಲರ ಪರವಾಗಿ ನಮ್ಮ ಸಂಘದ ವತಿಯಿಂದ ರೇಣುಕಾಚಾರ್ಯ ಪದ್ಮಗಳಲ್ಲಿ ನಾವು ಬೇಡಿಕೊಳ್ತಾ ಇದ್ದೇವೆ. ಮಾನವ ಧರ್ಮಕ್ಕೆ ಧರ್ಮದಿಂದಲೇ ವಂದೇ ಶಿವಸಾಂಬ ಹಬ್ಬದ ನಿಮಿತ್ತ 3 ದಿನಗಳ ಕಾಲ ಕಾಮಣ್ಣನ ವಿಗ್ರಹವನ್ನ ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸೋದು ವಾಡಿಕೆ. ಹೀಗೆ ನಗರದ ವಿವಿಧ ಏರಿಯಾಗಳಲ್ಲಿ ಕಾಮಣ್ಣನ ವಿಗ್ರಹವನ್ನ ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸಲಾಗಿದೆ. ಹೀಗೆ ರಾಣಿಪೇಟೆಯ ಯುವಕರಿಂದ ಪ್ರತಿ ವರ್ಷದಂತೆ ಕಾಮನ ವಿಗ್ರಹವನ್ನ ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸಲಾಗುತ್ತದೆ.
ಇನ್ನು ಈ ಭಾಗದ ಹಿರಿಯರಿಂದ ಕಳೆದ 70 ವರ್ಷಗಳಿಂದ ಹೋಳಿ ಹಬ್ಬದ ನಿಮಿತ್ತ ಕಾಮನ ವಿಗ್ರಹ ಪ್ರತಿಷ್ಠಾಪಿಸಿ ಪೂಜೆ ನಡೆಸಿ ಮಾರನೇ ದಿನದಂದು ಕಾಮದಹನ ನಡೆಸಿ ಬಣ್ಣದೋಕುಳಿ ನಡೆಸಲಾಗುತ್ತಿದೆ. ಸದ್ಯ ರಂಜಾನ್ ಆಚರಣೆ ಇರೋದ್ರಿಂದ ಒತ್ತಾಯಪೂರ್ವಕವಾಗಿ ಯಾರಿಗೂ ಬಣ್ಣ ಎರಚದೆ ಶಾಂತತೆಯಿಂದ ಹೋಳಿ ಹಬ್ಬವನ್ನ ಆಚರಿಸಬೇಕೆಂದು ನಗರಸಭಾ ಅಧ್ಯಕ್ಷ ರೂಪೇಶ್ ಕುಮಾರ್ ಅವರು ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಮೊದಲನೆಯದಾಗಿ ಈ ರಂಗಿನ ಹಬ್ಬದ ಹೋಳಿ ಹಬ್ಬದ ಹೊಸಪೇಟೆ ನಾಗರಿಕರಿಗೆ ಶುಭಾಶಯಗಳು ಕೋರುತ್ತಾ ರಂಗು ಬಣ್ಣವನ್ನು ಚೆಲ್ಲುತ್ತಾ ಎಲ್ಲರೂ ಪ್ರೀತಿ ವಿಶ್ವಾಸ ಮನೋಭಾವನೆಗಳಿಂದ ನಮ್ಮ ಹೊಸಪೇಟೆ ನಾಗರಿಕರಿಗೆ ಆರೋಗ್ಯ ಆಯುಷ್ ಆ ಪರಮಾತ್ಮ ಕೊಡಲಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಿದ್ದೇನೆ. ಪ್ರತಿ ವರ್ಷವೂ ಸುಮಾರು 70 ವರ್ಷಗಳಿಂದ ಗಣೇಶರಾವ್ ಮಾಸ್ಟ್ರು ನಮ್ಮ ವಿವೇಕಾನಂದ ಶಾಲೆಯಲ್ಲಿದ್ದರು. ಅವರು ಮತ್ತು ಅವರ ತಂಡದವರು ಈ ಕಾಮಣ್ಣ ಒಂದು ಪರಮಾತ್ಮನನ್ನು ಕೂಡಿಸುವ ಒಂದು ಸಂಸ್ಕೃತಿಯನ್ನು ಬೆಳೆಸ್ಕೊತ ಬಂದಿದ್ದಾರೆ. ಅವ್ರ ತದನಂತರ ಸುಮಾರು 7-8 ವರ್ಷದಿಂದ ನಾವೆಲ್ಲ ರಾಣಿಪೇಟೆ ಯುವಕರೆಲ್ಲ ಇದನ್ನೆಲ್ಲ ಕೂಡಿಸ್ಕೊಂಡು ನಮ್ಮ ಹಿಂದೂ ಸಂಸ್ಕೃತಿಯಾದ ಈ ಒಂದು ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ನಾವೊಂದು ಇದನ್ನು ಕೂಡಿಸ್ತಾ ಇದ್ದೇವೆ. ಇದಕ್ಕೆ ಮಾನ್ಯ ಮಾಜಿ ಸಚಿವರು ಆನಂದ್ ಸಿಂಗ್ ಸರ್ ಮತ್ತು ಸಿದ್ಧಾರ್ಥ್ ಸಿಂಗ್ ಸರ್ ಅವರ ಸಹಕಾರವೂ ಇರುತ್ತೆ. ಪ್ರತಿ ವರ್ಷವೂ ಈ ಒಂದು ಹೋಳಿ ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೀವಿ. ರಾಣಿಪೇಟೆ ಕಾಮನ ಅಂತ ಕೂಡಿಸೋಣ ವಾಡಿಕೆ ಆಗಿದೆ. ಈ ಒಂದು ಸಂದರ್ಭದಲ್ಲಿ ನಾನು ಹೊಸಪೇಟೆ ನಾಗರಿಕರೆಲ್ಲ ಬೇಡಿಕೊಳ್ಳೋದೇನೆಂದರೆ ಯಾವುದೇ ಒಂದು ಅಹಿತರ ಘಟನೆ ನಡೆಯಲಾರ್ದಂಗೆ ನಮ್ಮೆಲ್ಲ ನಾಗರಿಕರು ಮುಸ್ಲಿಂ ಬಾಂಧವರ ಒಂದು ರಂಜಾನ್ ಹಬ್ಬನೂ ಇರುತ್ತೆ. ಇದರಿಂದ ತಾವುಗಳು ಒಂದು ಸೂಕ್ಷ್ಮತೆಗಳಿಂದ ಈ ಒಂದು ಹಬ್ಬವನ್ನು ಆಚರಣೆ ಮಾಡಬೇಕಾಗಿ ತಮ್ಮೆಲ್ಲರಲ್ಲಿ ನಾನೊಂದು ಪ್ರೀತಿಯಿಂದ ಕೇಳ್ಕೊಳ್ತಿದ್ದೇನೆ. ವಂದನೆಗಳು. ಈಗ ಕೊಟ್ಟೂರು ಸ್ವಾಮಿ ಮಠದಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಕಿರುನೋಟ. Kali
ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ವಿಶ್ವಧರ್ಮ ಪ್ರವಚನ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಟ್ಟ ಮಕ್ಕಳು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಜಯನಗರ ಸುದ್ದಿವಾಹಿನಿ. ನಮಸ್ಕಾರ.